ಬಂದ್ 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 ನಾಳೆ ಬಂದ್ ಮಾಡೇ ಮಾಡ್ತೀನಿ. ನಾನು ಹೇಳ್ತಾ ಇಲ್ಲ, ಇದನ್ನು ಯಾರು ಹೇಳ್ತಾ ಇದ್ದಾರೆ, ಯಾವ ವಿಚಾರಕ್ಕೆ ಹೇಳ್ತಾ ಇದ್ದಾರೆ, ಬನ್ನಿ ನೋಡೋಣ. ಬಂದ್ 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 ನಾಳೆ ಬಂದ್ ಮಾಡೇ ಮಾಡ್ತೀನಿ. ಯಾರೇ ಬರಲಿ, ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಯಾರು ಬರದೇ ಇರಲಿ, ಬಂದ್ ಮಾಡಿಯೇ ಸಿದ್ಧ. ಮಿತ್ರ ಸಂಘಟನೆಗಳು ಹಿಂದೆ ಸರಿದ್ರೂ ಕೂಡ ಪಟ್ಟನ್ನ ಬಿಡ್ತಾ ಇಲ್ಲ. ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್. ಕರ್ನಾಟಕ ರಕ್ಷಣಾ ವೇದಿಕೆಯ ಶ್ರೀ ಶಿವರಾಮೇಗೌಡ, ಪ್ರವೀಣ್ ಶೆಟ್ಟಿ, ಸಾರಾ ಗೋವಿಂದ್ ಸೇರಿದಂತೆ ಹಲವರಿಂದ ಬಂದ್ಗೆ ನೀಡಲಾಗಿದ್ದಂತಹ ಬೆಂಬಲವನ್ನು ವಾಪಸ್ ಪಡೆಯಲಾಗಿದೆ. ವಿವಿಧ ಸಂಘಟನೆಗಳು ಹಿಂದೆ ಸರಿದ್ರೂ ಕೂಡ ವಾಟಾಳ್ ನಾಗರಾಜ್ ಮಾತ್ರ ಹಠ ಬಿಡ್ತಾ ಇಲ್ಲ. ರಾಜ್ಯಾದ್ಯಂತ ಸುತ್ತಾಡಿ ಬಂದ್ಗೆ ರೂಪುರೇಷೆ ಸಿದ್ಧಪಡಿಸಿದ್ದೇನೆ. ಮಹದಾಯಿ ಹೋರಾಟಗಾರರು, ರೈತ ಸಂಘಟನೆಗಳು ಬೆಂಬಲಿಸ್ತವೆ. ನಾನು ಬಂದ್ ಮಾಡೇ ಮಾಡ್ತೇನೆ ಅಂತ ವಾಟಾಳ್ ನಾಗರಾಜ್ ಪಟ್ಟು ಹಿಡಿದಿದ್ದಾರೆ. ಅದು ಕನ್ನಡದ ನಾಡಿಗಾಗಿ, ನುಡಿಗಾಗಿ, ಜಲಕ್ಕಾಗಿ, ಭಾಷೆಗಾಗಿ. ಇವತ್ತು ಬೆಂಗಳೂರಿನ ಪ್ರಮುಖ ಪ್ರದೇಶಗಳಲ್ಲಿ ಬಂದ್ಗೆ ವಾಟಾಳ್ ಮನವಿ ಮಾಡ್ತಾ ಇದ್ದಾರೆ. ಧ್ವನಿವರ್ಧಕ ವಾಹನದಲ್ಲಿ ಸಂಚರಿಸಿ ಬೆಂಬಲ ಕೋರಲು ನಿರ್ಧಾರ ಕೈಗೊಂಡಿದ್ದಾರೆ. CWMA ಆದೇಶ ಬಳಿಕ ಮತ್ತಷ್ಟು ರೊಚ್ಚಿಗೆದ್ದಿದ್ದಾರೆ ವಾಟಾಳ್ ನಾಗರಾಜ್. ಯಾಕಂತ ಹೇಳಿದ್ರೆ ತಮಿಳುನಾಡಿಗೆ 15.6 TMC ನೀರು ಹರಿಸಲು CWMA ಆದೇಶ ನೀಡಿದೆ. ಈ ಆದೇಶದ ಬೆನ್ನಲ್ಲೇ ಮತ್ತಷ್ಟು ಸಂಘಟನೆಗಳು ಬೆಂಬಲಿಸುವ ನಿರೀಕ್ಷೆ ಇತ್ತು. ಒಂದು ವೇಳೆ ಪ್ರಮುಖ ಸಂಘಟನೆಗಳು ಬೆಂಬಲಿಸದೆ ಹೋದರೆ ಪ್ರತಿಭಟನೆ ಪಕ್ಕಾ. ಪ್ರತಿಭಟನೆಯನ್ನ ಮಾಡೇ ಮಾಡ್ತೀನಿ. ಒಂದು ವಿಭಿನ್ನ ಶೈಲಿಯಲ್ಲಿ, ಒಂದು ಯುನಿಕ್ ಆಗಿ ವಾಟಾಳ್ ನಾಗರಾಜ್ ತಮ್ಮ ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನೋದನ್ನ ಇವತ್ತು ಪುಟಾಣಿಗಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಗೊತ್ತಿರುವಂಥ ಸಮಾಚಾರ. ಅಂದರೆ ಈಗ ಆಗಸ್ಟ್ 13 ನಾಳೆ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂಥೇಳಿ ಕಳೆದ ಒಂದು 10 ದಿನಗಳಿಂದನೂ ಈ ಸುದ್ದಿ ಚಾಲ್ತಿಯಲ್ಲಿತ್ತು. ಆದರೆ ಯಾವಾಗ ಮಳೆ ಬಂತೋ, ಜಲಾಶಯಗಳು ತುಂಬಲಿಕ್ಕೆ ಶುರುವಾಯಿತೋ, ಆಗ ಸ್ವಲ್ಪ ಆ ಪ್ರಮಾಣ ತಗ್ಗಿತು. ಬಂದ್ ಮಾಡುವಂಥ ಪ್ರಮಾಣ ತಗ್ಗಿತು. ಯಾಕೆ? ಆಯಿತು ಬಿಡಿ, ನಮ್ಮ ಬಳಿ ನೀರಿರಲಿಲ್ಲ, ಹಾಗಾಗಿ ನಾವು ಹೆಂಗ್ರಿ ನೀರು ಕೊಡೋದು ಅಂಥೇಳಿ ಆ ಬಂದ್ಗೆ ಒಂದು ದೊಡ್ಡ ಮಟ್ಟದ ಶಕ್ತಿ, ಪುಷ್ಟಿ ಎಲ್ಲ ಇತ್ತು ಅಲ್ವೇ? ಆದರೆ ಈಗ CWMA ಏನು ಹೇಳಿದೆ? 15.6 ಕ್ಯೂಸೆಕ್ ನೀರನ್ನು ಹರಿಸ್ಬೇಕು. ಪ್ರತಿದಿನ ಅಷ್ಟು ನೀರನ್ನು ಹರಿಸ್ತಾ ಕೂತ್ಕೊಂಡ್ರೆ ನಮ್ದೇನು ಕತೆ? ಮುಂದೆ ಏನು ಮಾಡಬೇಕು? ಬಂದ್ ಮಾಡದೇ ಇದ್ದರೂ ಕೂಡ ಪ್ರತಿಭಟನೆ ಅಂತೂ ನಾವು ಮಾಡೇ ಮಾಡ್ತೀವಿ, ಪ್ರೊಟೆಸ್ಟ್ ಅಂತೂ ನಾವು ಮಾಡೇ ಮಾಡ್ತೀವಿ, ಹೋರಾಟ ಮಾತ್ರ ನಿಲ್ಲಲ್ಲ, ನಮ್ಮ ಕೂಗನ್ನು ಅಡಗಿಸಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒನ್ಲೈನ್ ಅಜೆಂಡಾ. ಯಾರಿಂದ? ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರಿಂದ. ನೋಡ್ರಿ, ಈ ವಯಸ್ಸಲ್ಲೂ ಆ ಹುಮ್ಮಸ್ಸಿನಿಂದ, ಉತ್ಸಾಹದಿಂದ ಟೊಂಕ ಕಟ್ಟಿ ನಿಲ್ತಾರಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳೋಣ. ಆದರೆ ಬಂದ್ ಅಂತ ಬಂದಾಗ, ಆರ್ಥಿಕ ವಿಚಾರವನ್ನು ಗಮನಿಸಿದಾಗ ಬಹಳಷ್ಟು ನಷ್ಟ ಸಂಭವಿಸುತ್ತೆ, ಬಹಳಷ್ಟು ಜನರಿಗೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಅರಿತು ಬೆಂಬಲವನ್ನು ಕೊಟ್ಟಂಥವರು ಈಗ ಬಂದ್ನಿಂದ ಬೆಂಬಲವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ಬಂದ್ ಇಲ್ಲದೆ ಹೋದರೂ ಕೂಡ ಪ್ರತಿಭಟನೆ ಮಾತ್ರ ಇದ್ದೇ ಇರುತ್ತೆ ಅನ್ನೋದು ವಾಟಾಳ್ ನಾಗರಾಜ್ ಅವರ ಒಕ್ಕೊರಲ ಮಾತು.